ಮದ್ವೆ ನಿಂತೋದ್ರೆ ಅಲ್ಲ, ನನ್ ಮಾವ ಹೂ ಅಂದ್ರೆ ಸಾಕು. ಓ, ನಾನು ಅವರಿಂದ ತಾಳಿ ಕಟ್ಸ್ಕೊಳಕ್ ರೆಡಿ ಆಗಿದ್ದೀನಿ. ಓ, ನಾನು ಹುಟ್ಟಿರೋದೇ ಅವ್ರನ್ನ ಮದ್ವೆ ಆಗಕ್ಕೆ. ನೀವಿಬ್ರು ಸಪೋರ್ಟ್ ಮಾಡ್ತೀರಾ? ಮಾಡ್ತೀವಮ್ಮ. ಮಾಡ್ತೀವಿ. ಆಹಾ, ಈಗ್ಲೇ ಬೇಕಾದ್ರೆ ನನ್ ಮಾವನ್ ಕರ್ಕೋಗಿ ಇಲ್ಲಿಂದ ಓಡೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ. ಹೌದಾ? ಹೌದು. ಹಾ, ಬರ್ತೀನಿ. ಏನಮ್ಮ ಇವಳು ಜಿಂಕೆ ಮರಿ ತರ ಓಡ್ತಾವಳೆ? ರತ್ನಮ್ಮ, ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡು ಅವನು ವೀರಣ್ಣನ ಹತ್ರ ಹೇಳ್ಬಿಟ್ರೆ? ಏನ್ ಪೂರ್ತಿ ಕೇಳಿಸ್ಕೊಂಡಿರಲ್ಲ ಸಾಧ್ನಮ್ಮ. ಒಂದ್ ವೇಳೆ ಹೇಳಿದ್ರು ಇಲ್ಲ ಅಂತ ಮ್ಯಾನೇಜ್ ಮಾಡ್ಬಿಡೋಣ, ಏನಂತೀರಾ? ಹೌದಾ? ಏನೋ ಒಟ್ನಲ್ಲಿ ರಾಘವ್ ಇಲ್ಲಿಗೆ ಬಂದು ಈ ಮದ್ವೆ ನಿಂತ್ಬಿಟ್ರೆ ಸಾಕು ರತ್ನಮ್ಮ. ಹಾ, ಅದು ಸರಿದೆ. ಒಂದ್ ನಿಮಿಷ ಇದೆಯಮ್ಮ, ಬಂದೆ. ಏನಾಯ್ತು ಮಂತ್ರ? ಯಾಕೆ ಕಿರಿಚ್ಕೊಂಡೆ? ಏನ್ ಆ ಕಡೆ ನೋಡ್ತಿದ್ಯಾ? ಏನಾಯ್ತು? ಅದು ಸರಿ, ನೀನ್ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ಯಾ? ನೀನ್ ಮಲ್ಕೋ, ಹೋಗು. ನಾನು ನಿನ್ನ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಹೋಗು. ನಾನಿಲ್ಲಿರಲ್ಲ, ನಾನು ಬರ್ತೀನಿ. ಪರವಾಗಿಲ್ಲ, ನೀ ಇಲ್ಲೇ ಮಲ್ಕೋ. ನಾನು ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನು ಇಲ್ಲಿರಲ್ಲ. ನನ್ನ ಹತ್ರ ಇದೆ, ಬಾ. ಅಯ್ಯ, ಇವತ್ತು ನಾಳೆ ನಮ್ಮ ಅರ್ಚನಮ್ಮವ್ರ ಮದ್ವೆ. ನಾನೆಲ್ಗೂ ಬರಲ್ಲ, ಅರ್ಥ ಆಯ್ತಾ? ನೀವು ಸುಮ್ನೆ ಫೋನ್ ಮಾಡಿ ತೊಂದರೆ ಕೊಡ್ಬೇಡಿ ನೀವು. ರತ್ನಮ್ಮ. ಏನಮ್ಮ? ಏನ್ ರತ್ನಮ್ಮ ಇದು? ಹೆಂಗೋ ಮಾಡಿ ಮದ್ವೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರಿ, ನಿಮ್ ಪ್ಲಾನ್ ಯಾವ್ದು ವರ್ಕೇ ಆಗ್ತಿಲ್ಲ.
ನಾನು ನಿಮ್ ಮಾತಿನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದೆ ಗೊತ್ತಾ? ಹೇಗೋ ನೀವು ಮದ್ವೆ ನಿಲ್ಲಿಸ್ಬಿಡ್ತೀರಾ, ಆಮೇಲೆ ನಮ್ಮನೇಲಿ ಸೇರ್ಕೊಂಡಿರೋ ಅಚ್ಚಿ ಎಳ್ನ ಓಡಿಸಿ ಅರ್ಚನಾನ ರಾಘವ್ಗೆ ತಾಯಿಯಾಗಿ ತರ್ಬೇಕು ಅಂತ ಕನಸೆಲ್ಲ ಕಂಡಿದ್ದೆ. ನನ್ ಕನ್ಸೆಲ್ಲ ಕನ್ಸಾಗೆ ಉಳ್ದ್ಬಿಡತ್ತೇನೋ ಅಂತ ಅನ್ನಿಸ್ತಿದೆ. ರತ್ನಮ್ಮ, ಇನ್ನು ನಮ್ಮಿಂದ ಈ ಮದ್ವೆ ನಿಲ್ಸೋದಿಕ್ ಆಗಲ್ಲ. ಅಯ್ಯಯ್ಯ, ನೀವ್ಯಾಕಮ್ಮ ಅಪಶಕ್ನ ನುಡಿತಿದ್ದೀರಾ? ನಿಲ್ಲುತ್ತೆ, ನಿಲ್ಲಬೇಕು, ನಿಂತೆ ನಿಲ್ಲಿಸ್ತೀವಿ. ನಿಲ್ದೇ ಇರೋದನ್ನ ನಿಲ್ಲೋ ತರ ಮಾಡುತ್ತಾನೆ ನಮ್ ಕೆಲ್ಸ. ಅಲ್ಲಮ್ಮ, ಬೆಳಗ್ಗೆಯಿಂದ ರತ್ನಮ್ಮ ಮಾಡಿರೋ ಕೆಲ್ಸ ಎಲ್ಲ ಸಣ್ಣ ಪುಟ್ಟ ಕೆಲ್ಸ ಅಷ್ಟೇ ಅಲ್ಲ ಕಣಮ್ಮ. ಮದ್ವೆ ಅಷ್ಟೊಂದು ಇಷ್ಟಪಟ್ಟು ಕೂಡ್ ಬಂದಿದೆ, ಅದನ್ನ ಬಿಡಿಸೋದು ಅಂದ್ರೆ ಅಷ್ಟು ಸುಲಭನಾ? ಅದು ಕೊಡ್ಲಿ ಯಾಕೆ, ಉಗ್ರೇ ಸಾಕು ಅಂತ ನಾನು ಅನ್ಕೊಂಡೆ. ಇದು ಕೊಡ್ಲಿನೇ ತರ್ಬೇಕು ಅಂತ ಅನಿಸ್ತಿದೆ. ಸಾಧನಮ್ಮ, ನಾನು ಇಲ್ಲಿವರೆಗೂ ಆಡಿರೋ ಆಟ ಎಲ್ಲ ಅದ ಆಟನೇ ಅಲ್ಲ. ಇನ್ಮೇಲೆ ದೊಡ್ಡ ಆಟ ಕಟ್ತೀನಿ, ನೋಡ್ತಾ ಇರಿ. ಯಪ್ಪ ಯಪ್ಪ ಯಪ್ಪ, ಒಳ್ಳೆ ಸಾಧು ಸಂತರ ತರ ಮಾತಾಡ್ತಿದ್ದೀರಲ್ಲ ರತ್ನಮ್ಮ. ಏನದು ನಿಮ್ಮ ದೊಡ್ಡ ಆಟ? ಆ ಹಲೋ ರತ್ನಮ್ಮ, ಹಾ, ನಾನ್ ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀವೇನ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ? ಒಂದ್ಸಲ ಆ ಕಡೆ ನೋಡಿಮ್ಮ, ಒಂದ್ಸಲ ಈ ಕಡೆ ನೋಡಿ. ಓ, ಹಾವು ಮುಂಗ್ಸಿ ಎದ್ರು ಬದ್ರು ಬರ್ತಾ ಇದೆ. ಈ ಕಚ್ಚಾಡ್ದೆ ಇರುತ್ತಾ? ಅಲ್ವಾ? ಹ್ಮ್ ಆ, ಇರಿ, ಅದೇನ್ ನಡೆಯುತ್ತೆ ಅಂತ ನೋಡೋಣ. ಬನ್ನಿ, ಹಂಗೆ ಬನ್ನಿ. ಬಿಡು ನಾನು. ಏ ಬೀಟ್ರೋಟ್ ಮೂಟ ಇದ್ದಂಗ ಅವಳು ಇವಳು. ನನ್ ತಮ್ಮನ ಹತ್ರ ಅನ್ನಕ್ಕೆ ಉಪ್ಪಾಕಿದ್ದೀನಿ ಅಂತ ಚಾಡಿ ಹೇಳ್ದವಳು ಇವಳು. ಇವಳೇನ್ ಸಾಮಾನ್ಯ ಇದ್ದವಳಲ್ಲ. ಅಲ್ಲ, ಎಲ್ಲಾರನು ಬಿಟ್ಬಿಟ್ಟು ಇವಳು ಮಾತ್ರ ಉಪ್ಪಾಕಿದ್ನ ಅನ್ನಕ್ಕೆ. ನೋಡು. ಏಯ್, ಕಣ್ಕಿತ್ ಹಾಕ್ಬಿಡ್ತೀನಿ, ಎಳ್ಕೊಂಡು ನಿನ್ನವ. ನಿಮ್ ಹತ್ರ ಜಗಳ ಮಾಡಕ್ ನಂಗ್ ಟೈಮ್ ಇಲ್ಲ. ವೀರಣ್ಣ ಅಂದ್ರೆ ನಮಗ್ ಗೌರವ ಜಾಸ್ತಿ. ಈ ಮದ್ವೆ ಚೆನ್ನಾಗ್ ನಡಿಬೇಕು, ಅದಕ್ಕೆ ನೀನ್ ಏನ್ ಹೇಳಿದ್ರು ನಾನ್ ಬಾಯಿ ಮುಚ್ಕೊಂಡಿದ್ದೀನಿ. ಸುಮ್ನೆ ಹೋಗಮ್ಮ. ಇವಳು ಹೋಗುವ ತಕ್ಷಣ ಹೋಗ್ಬಿಡ್ತಾರೆ. ಜಗಳ ಮಾಡಕ್ ಟೈಮ್ ಇಲ್ವಂತ. ವೀರಣ್ಣ ಅಂದ್ರೆ ಗೌರವ ಅಂತ. ನೀನೇ ದುಡ್ಡು ಕೊಟ್ಟಿದ್ದೇನೆ ಮದ್ವೆಗೆ. ಹೆಣ್ಣು ನೋಡಿದ್ದ? ಏನೇ ಮಾಡಿದ್ದೆ ನೀನು? ನನ್ನ ಹತ್ರ ಮಾತಾಡಕ್ಕೆ 4 ಗುಂಡ್ಗೆ ಬೇಕು ನಿನ್ಗೆ. ಮುಖ ನೋಡು ನಿಂದು, ಒಳ್ಳೆ ಬೂತ್ ಕುಂಬಳಕಾಯಿ ತರ ಆಯ್ತಲ್ಲ ಮುಖ. ಈಗ್ಲೂ ಹೇಳ್ತಿದೀನಿ, ನನಗ್ ಜಗಳ ಮಾಡಕ್ ಟೈಮ್ ಇಲ್ಲ. ಸುಮ್ನೆ ಹೋಗಿ ಅಮ್ಮ. ಹೋಗೆ. ಅಬ್ಬಬ್ಬಬ್ಬಬ್ಬ, ಎಷ್ಟು ಮಾತಾಡ್ತಾಳಮ್ಮ ಇವಳು. ಏನ್ ರತ್ನಮ್ಮ, ಪಟಾಕಿ ಸಿಡಿಯತ್ತೆ ಅಂದ್ರೆ ಟಸ್ ಪಟಾಕಿ ಆಗೋಯ್ತು.